ಸರ್, ನಾವು ಇವತ್ತು ನಮ್ಮ ಹಿಂದುಳಿದ ನಾಯಕರಾದಂತಹ ನಮ್ಮ ಸಿದ್ದರಾಮಯ್ಯ ಸರ್ ಅವರು, ಹಾಗೆ ನಮಗೆ ಅನ್ನದಾತರು, ಆಗ ನಮ್ಮ ರೈತ ಬಂಧುಗಳಾಗ್ಬೋದು, ನಮ್ಮ ಬಡವರು ಬಗ್ಗರಿಗೆ ನಮಗೆ ಅನ್ನ ಕೊಟ್ಟಂತ ಒಂದು ನಮ್ಮ ಸಿದ್ದರಾಮಯ್ಯ ಸರ್, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರದ್ದು ಇವತ್ತು ನಮ್ಮ ಹಿಂದುಳಿದ ವರ್ಗದಲ್ಲಿ 7 ವರ್ಷ ಅಂದರೆ ನಮ್ಮ ದೇವರಾಜ ಅರಸು ಅವರವ್ರು ಆದಮೇಲೆ ಅಂದರೆ ನೆಕ್ಸ್ಟ್ನೇ ನಮ್ಮ ಹಿಂದುಳಿದ ವರ್ಗದಲ್ಲಿ ಇವತ್ತು ಧೀಮಂತ ನಾಯಕರಾಗಿ 7 ವರ್ಷ, ಅದು ಇಂಥ ಇದರಲ್ಲಿ ನಮ್ಮ ಹಿಂದುಳಿದ ವರ್ಗದಲ್ಲಿ ಇವರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. 7 ವರ್ಷ ಅನ್ನೋದು ಈ 5 ವರ್ಷ ಆಯಿತು, ಈಗ 7 ವರ್ಷ ಆಯಿತು. ನಮಗೆ ಇದೊಂದು ನಮ್ಗೆ ಯಾವ ಥರ ಅಂದರೆ ನಮ್ಮಂಥ ಬಡವರು ಬಗ್ಗರಿಗೆ ನಾವೆಲ್ಲ ದಲಿತ ವರ್ಗದಲ್ಲಾಗ್ಬೋದು, ಅಹಿಂದ ವರ್ಗದ ನಾವು, ಯಾಕಂದ್ರೆ ಅಹಿಂದ ವರ್ಗದಲ್ಲಿ ಇವತ್ತು ಅಲ್ಪಸಂಖ್ಯಾತ ಆಗ್ಬೋದು, ಹಿಂದುಳಿದ ವರ್ಗದಲ್ಲಾಗ್ಬೋದು, ಮತ್ತು ನಾವು ಹಿಂದುಳಿದಂಥ ವ್ಯಕ್ತಿತ್ವ ಇದರಲ್ಲಿ ನಮಗೆ ಧೀಮಂತ ನಾಯಕರು ಅಂತ ನಾವು ಇವ್ರನ್ನ ನಾವು ಸೆಲೆಬ್ರೇಷನ್ ಆಗಿ ಇಟ್ಕೊಳ್ತಾ ಇದ್ವಿ. ಇವತ್ತು ನಾವು ಏನು ಬಿರಿಯಾನಿ ಕಾರ್ಯಕ್ರಮಗಳನ್ನ ನಾವು ಇದು ಮಾಡ್ಕೊಂಡಿದ್ದೀವಿ. ನಮ್ಮದೇ ಆದ ಒಂದು ತುಂಬ ಏನು ಸಂಭ್ರಮಾಚರಣೆ ಅನ್ನೋದು ನಾವು ತುಂಬ ಖುಷಿಯಿಂದ ನಾವು ಇದು ಮಾಡ್ತಾ ಇದ್ವಿ. ನೋಡಿ, ನಮ್ಮ ಗ್ರಾಮ ಆಗ್ಬೋದು, ನಮ್ಮ ಪಂಚಾಯತಿ ಆಗ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಮಗೆ ಇದೊಂದು ದಾಖಲೆ ಅಂತ ನಮಗೆ ತುಂಬ ಖುಷಿಯಾಗಿ ನಾವು ಕೆಲಸ ಮಾಡ್ತಾ ಇವತ್ತು ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ವಿ. ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಹೌದು, ಇವನಿದೆ ಇವತ್ತು ನಮಗೆ ನಾವು 2011ರಲ್ಲಿ ನಾವು ಡಿಗ್ರಿ ಹೋಲ್ಡರ್ಸ್ ಆದಾಗ ನಮ್ಗೆ ಗೊತ್ತಿರಲಿಲ್ಲ. 2013ರಲ್ಲಿ ನಮ್ಮ ಅನ್ನರಾಮಯ್ಯ ಅಂತವ್ರು ಬಂದಾಗ ನಮಗೆ ಅನ್ನದ ತುಂಬ ಇದಿತ್ತು. ಆದರೆ ಇವತ್ತು ಯುವನಿಧಿ ಆಗ್ಬೋದು, 2,000 ರೂಪಾಯಿ ನಮ್ಮ ಮನೆ ಗೃಹಲಕ್ಷ್ಮಿ ಅಂತ ಬರ್ತಾ ಇದೆ. ಆಮೇಲೆ ನಮ್ಮದು ನಾರಿ ಶಕ್ತಿ ಅನ್ನೋ ಒಂದು ಸ್ಕೀಮಲ್ಲಿ ನಮಗೆ ನಮ್ಮ ಹೆಣ್ಮಕ್ಳಿಗೆ ಫ್ರೀಯಾಗಿ ಇದಾಗ್ತಾ ಇದೆ. ಇವತ್ತು ಎಷ್ಟೋ ಹೆಣ್ಮಕ್ಳು ಇವತ್ತು ಹೊರಗಡೆ ಹೋಗ್ಬೇಕಾದ್ರೆ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಇವತ್ತು ನಮಗೆ ಎಲ್ಲ ಇದಾಗ್ತಾ ಇದೆ. ನಾವೇನು ಗೃಹ ಜ್ಯೋತಿ ಆಗ್ಬೋದು, ನಮ್ಗೆ ತುಂಬದಲ್ಲಿ ಇದೆ ಗ್ಯಾರಂಟಿಗಳು ಇದರಲ್ಲಿ. ಇದರಿಂದ ನಮಗೆ ನಮ್ಮ 7 ಕೋಟಿ ಜನಸಂಖ್ಯೆಯಲ್ಲಿ ನಮಗೆ ಇಂಥ ನಾಯಕರು ಸಿಕ್ಕಿರೋದಕ್ಕೆ, ಆಮೇಲೆ ಇಂಥ ಸರ್ಕಾರ ಇರೋದಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಕೃಷಿ ಭಾಗ್ಯ ಆಗ್ಬೋದು, ಈಗೇನು ನಮ್ಮ ರೈತರಿಗೆ ಪ್ರತಿಯೊಂದರಲ್ಲೂ ನಮ್ಗೆ ಇದಿದೆ. ಆಮೇಲೆ ನಮ್ಮಂಥ ಯುವಕರಿಗೆ ಇವ್ರು ನೋಡಿದಾಗ ನಮ್ಮ ಸಿದ್ದರಾಮಯ್ಯ ಸರ್ ನೋಡಿದಾಗ ನಮಗೆ ಇನ್ನೂ ಏನೋ ಒಂದು ಉರುಪು ಅನ್ನೋದು ಬರ್ತಾ ಇದೆ. ಅದರಿಂದ ಇವತ್ತೇನು ಸೆಲೆಬ್ರೇಷನ್, ಹಾಗಾಗಿ ಇವತ್ತು 7 ವರ್ಷ ಆಗಿರೋಕ್ಕೆ ಅವರು 7 ವರ್ಷ ಅಹಿಂದ ನಾಯಕರಾಗಿ ಒಂದು ದಾಖಲೆ ಮುರಿದಿದ್ದಾರೆ. ಈ ದಾಖಲೆ ನೆಕ್ಸ್ಟ್ ಮುರಿತಾರ ಯಾರಂತ ನಮ್ಗೆ ಗೊತ್ತಿಲ್ಲ. ಹಿಂದೆ ದೇವರಾಜ ಅರಸು ಅವರು, ನಮ್ಮ ಧೀಮಂತ ನಾಯಕ ದೇವರಾಜ ಅರಸು ಅವರು ಯಾವ ಥರ ನಮಗೆ ಹಿಂದುಳಿದ ವರ್ಗದವ್ರಿಗಿರ ಅದೇ ರೀತಿ ನಮಗೆ 7 ವರ್ಷ ಆಗಿರೋಕ್ಕೆ ನಮ್ಗೆ ಇದು ತುಂಬ ಖುಷಿ ಆಗುತ್ತೆ. ನಾವು ಹಿಂದೆ ನೋಡಿಲ್ಲ, ನಾವು ಕೇಳಿದರೆ ಇತಿಹಾಸ ಅನ್ನೋದು ನಾವು ತಿರುಚಿ ನೋಡಿದ್ದೀವಿ. ಇತಿಹಾಸದಲ್ಲಿ ಈ ಥರ ಇತ್ತು. ಇವತ್ತು ನಾವು ಲೈವ್ ಆಗಿ ನಾವು ಸಿದ್ದರಾಮಯ್ಯ ಸರ್ನ ನಾವು ನೋಡ್ತಾ ಇದ್ವಿ. ಇಂಥ ನಾವು ಧೀಮಂತ ನಾಯಕ ಬಡವರು ಬಂದವ್ರಿಗೆ ನಾವು ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ವಿ. ನಾನು ನಾಗೇಂದ್ರ ಬಾಬು ಅಂತ, ನಾನು ಈ ಸಬ್ಬೆನಹಳ್ಳಿ ಗ್ರಾಮಸ್ಥರು, ಮಂಚನಬೆಲೆ ಗ್ರಾಮ ಪಂಚಾಯತಿ ಸಮಾಜ ಸೇವಕರು. ಅನ್ನ ಹಾಕಿರೋಂಥ ಸಿದ್ದರಾಮಯ್ಯ ಅವರು ಇಡೀ ಕರ್ನಾಟಕಕ್ಕೆ ಹೆಮ್ಮೆ. ತುಂಬ ಬಡಕಾಲ ಇದ್ದಾಗ ಅನ್ನ ಕೊಟ್ಟಿರೋರು ಅವ್ರ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ. ನಮ್ಗೆ 5 ಗ್ಯಾರಂಟಿಗಳಂತ ಕೊಟ್ಟಿದ್ದಾರೆ. ನಮ್ಮ ಗೃಹಲಕ್ಷ್ಮಿ ಬರ್ತಾ ಇದೆ. ಇಡೀ ಕರ್ನಾಟಕನೇ ನಾವು ದೇವಸ್ಥಾನಗಳೆಲ್ಲ ಸುತ್ತಿದ್ದೀವಿ. ಗಂಡಸರು ಪರ್ಮಿಷನ್ ಕೇಳಿಕೊಂಡು ಕಾಸು ಖರ್ಚಿಗೆ ಬೇಕು ಅನ್ನೋಷ್ಟಿಲ್ಲ, ಖರ್ಚಿಗೆ ತಗೊಂಡು ಚಾರ್ಜ್ ಎಲ್ಲ ಫ್ರೀ ಮಾಡಿಕೊಂಡು ಅಂಥ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ. ನಮಗೆಲ್ಲ ಭಾಗ್ಯಗಳು ಕೊಟ್ಟಿದ್ದಾನೆ. ಅವನು ಏನು ಹೇಳಿದಾನೋ ಅದ್ರ ಪ್ರಕಾರ ನಡೆದಿದ್ದಾರೆ. ಅಂಥ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ. ಅಂಥ CM ನಮ್ಗೆ ಬೇಕು ಅಂತ ಇವಾಗ 7 ವರ್ಷ ತುಂಬ ಮನಸ್ಸಿನಿಂದ ತುಂಬ ಹೃದಯದಿಂದ ನಡೆಸ್ಕೊಟ್ಟಿದ್ದಾರೆ. ಅಂಥವರು ತುಂಬ ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಮ್ಮ ಅಂತ.